ಮ್ಯಾಕ್ಸ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಮೈಸೂರು ಅಂದ ತಕ್ಷಣ ನಮ್ಗೆಲ್ರಿಗೂ ಕೂಡ ತಟ್ಟನೆ ನೆನಪಾಗೋದು ಮೈಸೂರು ಪ್ಯಾಲೇಸ್, ಮೈಸೂರು ಪಾರ್ಕ್, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯ. ಹಬ್ಬಬ್ಬ ಹೇಳ್ತಾ ಹೋದರೆ ಇವತ್ತು ಸಾಕಾಗಲ್ಲ. ಜೊತೆಗೆ ಮೈಸೂರು ಸೋಪ್. ಹಾಗಾದರೆ ನಾವು ಇವತ್ತು ಮೈಸೂರಲ್ಲಿದ್ದೇವೆ ಅಂದ್ಕೊಂಡ್ರಾ? ಇಲ್ಲ, ಇವತ್ತು ನಾವು KSDL ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ನಾವಿದ್ದೇವೆ. 1918ರಲ್ಲಿ ಈ ಸಂಸ್ಥೆಯನ್ನು ಸರ್ ಎಂ ವಿಶ್ವೇಶ್ವರಯ್ಯ, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅದೇ ರೀತಿ ಶ್ರೀ SD ಶಾಸ್ತ್ರಿ ಅವರು ಶುರು ಮಾಡ್ತಾರೆ. ಅದುವೇ KSDL. ಈ ಫ್ಯಾಕ್ಟ್ರಿ ಶುರುವಾದಾಗ ಕೇವಲ ಫ್ಯಾಕ್ಟ್ರಿ ಆಗಿರಲಿಲ್ಲ, ಸಾವಿರಾರು ಮಂದಿಗೆ ದುಡಿಮೆಯ ದೇಗುಲ ಆಗಿತ್ತು. ಮೈಸೂರು ಸ್ಯಾಂಡಲ್ ಸೋಪ್ ಯಾವ ರೀತಿ ತಯಾರಿಸ್ತಾರೆ ಅನ್ನುವಂಥ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಯಲ್ಲಿ ಈಗ ನಾವಿದ್ದೇವೆ. ಒಂದು ಸೋಪನ್ನು ತಯಾರಿಸಲಿಕ್ಕೆ ಎಷ್ಟು ದಿನ ತಗೋತಾರೆ, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ, ಇವತ್ತು ನಿಮಗೆ ಸ್ಟಾರ್ಟಿಂಗ್ ಟು ಟಿಲ್ ಎಂಡ್ ಈ ಫ್ಯಾಕ್ಟ್ರಿಯಲ್ಲಿ ನಾನು ತೋರಿಸ್ತೇನೆ, ಬನ್ನಿ. ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಯಾಗೋದು ಬೆಂಗಳೂರಿನಲ್ಲೇ ಆದ್ರೂ ಅದಕ್ಕೆ ಮುಖ್ಯವಾಗಿ ಬಳಸುವ ಗಂಧದ ಎಣ್ಣೆ ತಯಾರಿಯಾಗೋದು ಮಾತ್ರ ಮೈಸೂರಿನಲ್ಲಿ ಪರಿಶುದ್ಧವಾದ ಗಂಧದ ಎಣ್ಣೆ ತಯಾರಾಗಿ ಬೆಂಗಳೂರಿನ KSDLಗೆ ಕಳುಹಿಸಲಾಗುತ್ತೆ. ಬಳಿಕ ಇಲ್ಲಿ ಮುಂದಿನ ಸೋಪ್ ಪ್ರೊಡಕ್ಷನ್ ನಡೆಯುತ್ತೆ. ಇನ್ನು ಅಮಾಲ್ಗಾ ಮೋಟಾರ್ಸ್ ಅನ್ನೋ ಮೆಷಿನ್ ನಲ್ಲಿ ಒಂದು ಬಾರಿ 100 kgಯಷ್ಟು ಸೋಪ್ ಬೇಸ್ಗೆ ಸ್ಯಾಂಡಲ್ ಆಯಿಲ್ ಜೊತೆಗೆ ನ್ಯಾಚುರಲ್ ಕಲರ್ ಹಾಕಿ ಮಿಶ್ರಣ ಮಾಡ್ತಾರೆ. ಬಳಿಕ ಮಿಲ್ಲಿಂಗ್ ಮೆಷಿನ್ ನಲ್ಲಿ ಕಲರ್, ಫ್ಲೇವರ್ ಹಾಕಿರುವ ಮಿಶ್ರಣ ಚಿಕ್ಕ ಚಿಕ್ಕ ನೂಡಲ್ಸ್ ಆಗಿ ಬರುತ್ತೆ. ಮತ್ತೆ ಅದು ಮಿಲ್ಲಿಂಗ್ ಮೆಷಿನ್ ನಿಂದ ಥಿನ್ ಪೇಪರ್ ರೀತಿ ಕನ್ವರ್ಟ್ ಆಗುತ್ತೆ. ಬಳಿಕ ಮಿಶ್ರಣ ಡೂಪ್ಲೆಕ್ಸ್ ಪ್ಲಾಡರ್ ನಲ್ಲಿ ಸಂಪೂರ್ಣ ಮಿಕ್ಸ್ ಆಗಿ ಮತ್ತೆ ದೊಡ್ಡ ದೊಡ್ಡ ನೂಡಲ್ಸ್ ಆಗಿ ಹೊರಗೆ ಬಂದಿರೋ ಮಿಶ್ರಣ ಸೋಪ್ ಬಾರ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಕಟಿಂಗ್, ಉದ್ದನೆಯ ಬಾರ್ ಸೋಪ್ ಸ್ಟ್ಯಾಂಪಿಂಗ್ ಮೆಷಿನ್ ಗೆ ಹೋಗಿ ಸರಿಯಾದ ಶೇಪ್ ಮತ್ತು ಲೋಗೋ ಸ್ಟ್ಯಾಂಪ್ ಆಗಿ ಹೊರಬರುತ್ತೆ. ನಂತರ ರ್ಯಾಪಿಂಗ್ ಮೆಷಿನ್ ಗೆ ಹೋಗುತ್ತೆ. ಬ್ಯಾಚ್ ಪ್ರಿಪರೇಷನ್ ಎಲ್ಲ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಸಾಬೂನ್ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿ ಇವ್ರ ಹತ್ರ ತಿಳ್ಕೊಂಡು ಹೋಗುವ. ಎಸ್ ಸರ್, ಇವಾಗ ನೋಡಿ ಇಲ್ಲಿಂದ ನಿಮ್ಗೆ ಏನೇನು ಕಾಣಿಸ್ತಿದೆ ಎಲ್ಲ ಕೂಡ ಬ್ಯಾಚ್ ಪ್ರಿಪೇರ್ ಆಗುವಂತ ಮಿಷಿನ್ಸ್ ಓಕೆ. ಈಗ ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಏನು ನಮ್ದು ಏನಿದೆ ರಾ ಮೆಟೀರಿಯಲ್ಸ್, ಸೋಪ್ ನೂಡಲ್ಸ್ ಕೂಡ ಇದೆ, ಮತ್ತೆ ನಮ್ಮದೇ ಆದಂತಹ ಪರ್ಫ್ಯೂಮ್, ಸ್ಯಾಂಡ್ಲ್ವುಡ್ ಆಯಿಲ್, ಮತ್ತೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಆಲ್ರೆಡಿ ಇವಾಗ ಮಿಕ್ಸ್ ಆಗ್ತಾ ಇದೆ. ಬಿಗಿನಿಂಗ್ ಸ್ಟೇಜಿಂದ ನಾವು ನಿಮ್ಗೆ ತೋರಿಸ್ತಿದ್ದೀವಿ ನೋಡಿ. ನೆಕ್ಸ್ಟ್ ಅಲ್ಲಿ ಈಗ ಮಿಕ್ಸ್ ಆಗ್ತಾ ಇದೆ. ನೋಡಿ ಮಿಕ್ಸ್ ಆಗಿದೆ, ಇದು ಇವಾಗ ಕೆಳಗಡೆ ಹೋಗ್ತಾ ಇದೆ. ಎಷ್ಟು kg ಸೋಪ್ ನೂಡಲ್ಸ್ ಹಾಕ್ತೀರಾ? ಇದು ಒನ್ ಟೈಮ್ಗೆ 100 kg ಅಷ್ಟು ನೂಡಲ್ಸ್ ಬರುತ್ತೆ. ಅದು ಮೇಲ್ಗಡೆ ನಾವು ಲೋಡ್ ಆಗಿರುತ್ತೆ. ಒಂದ್ಸರಿ ಫುಲ್ ಮಾಡಿದ್ರೆ 100 kg ಅಷ್ಟು ಕೆಳಗಡೆ ನೂಡಲ್ಸ್ ಬರುತ್ತೆ. ನೋಡಿ ಇವಾಗ ಅವರು ಫುಲ್ ಮಾಡ್ತಾರೆ. 100 kg ಅಷ್ಟು ನೂಡಲ್ಸ್ ಇರುತ್ತೆ. ಓಕೆ ಸರ್, ಇದು ಫುಲ್ ಮಾಡಿದಾಗ ಮೇಲೆ ಬರ್ತಾ ಇರುತ್ತಾ? ಮೇಲ್ಗಡೆಯಿಂದ ಬರುತ್ತೆ ಮೇಡಮ್. ಓಕೆ, ಏನ್ ಬರುತ್ತೆ ಸರ್ ಅವರು? ನೀವು ಹೊಸತು ನೂಡಲ್ಸ್ ತಗೊಳ್ಳೋದಾ? ಹೌದೌದು, ಇದು ಬಿಗಿನಿಂಗ್ ಸ್ಟೇಜ್ಗೆ ನೂಡಲ್ಸ್ ಬರುವಂತದ್ದು. ಸೋಪ್ಗೆ ಬೇಕಾದಂತ ಬೇಸಿಕ್ ಮೆಟೀರಿಯಲ್ ಅದು. ಸೊ ಅದನ್ನ ಒಂದ್ಸರಿ ಫುಲ್ ಮಾಡಿದ್ರೆ 100 kg ಅಷ್ಟು ಕೆಳಗಡೆ ಬರುತ್ತೆ. ಇದಕ್ಕೆ ಆಯಿಲ್ ಎಲ್ಲ ಯಾವಾಗ ಮಿಕ್ಸ್ ಮಾಡ್ತೀರಾ? ಇವಾಗ ಹಾಕ್ತಾರೆ ನೋಡಿ. ಕಲರ್ ಮತ್ತೆ ನಮ್ದು ಸ್ಯಾಂಡ್ಲ್ವುಡ್ ಆಯಿಲ್, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನೇನಿದೆಯೋ ಎಲ್ಲ ಮಿಕ್ಸ್ ಆಗಿರುವಂತದ್ದು ಈಗ ಹಾಕ್ತಾ ಇದ್ದಾರೆ ನೋಡಿ. ಇದು ಮೈಸೂರು ಆಯಿಲ್ ಅದು ಅದೇ ತರ ಇರುತ್ತೆ ಕಲರ್. ಸ್ಯಾಂಡ್ಲ್ವುಡ್ ಆಯಿಲ್ ಕ್ಯಾನ್ ಆಟೋಮೆಟಿಕ್ ಅದೇ ಕಲರ್ ಆಗುತ್ತೆ. ನೋಡಿ ಮೇಡಮ್, ಸ್ಯಾಂಡ್ಲ್ವುಡ್ ಆಯಿಲ್ ಹಾಕ್ತಾ ಇದ್ದಾರೆ ಈಗ. ಆಲ್ರೆಡಿ ಅದರಲ್ಲಿ ನ್ಯಾಚುರಲ್ ಕಲರ್ಸ್ ಆಡ್ ಆಗಿರುತ್ತೆ. ಈ ನೂಡಲ್ಸ್ಗೆ ಇವಾಗ ನಮ್ದು ಸ್ಯಾಂಡ್ಲ್ವುಡ್ ಆಯಿಲ್ ಮತ್ತೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಒಂದು ಸೋಪ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಮೇಡಮ್? 3 years ಇರುತ್ತೆ ಮ್ಯಾನುಫ್ಯಾಕ್ಚರ್ಡ್ ಯೂಸ್. ಯೂಶಲಿ ನಮ್ದು ಒಂದು 6 monthsಗೆ ಖಾಲಿ ಆಗ್ಬಿಡುತ್ತೆ. ನೀವು ನೋಡಿದ್ರಲ್ಲ ಮೇಡಮ್, ಯಾವತ್ತಾದ್ರೂ ಕೆಮಿಕಲ್ ಇದೆಯಾ ಇಲ್ಲಿ? ಏನೂ ಇಲ್ಲ. ಏನೋ ಒಂದು ಪೌಡರ್ ಹಾಕ್ತಾ ಇದೀವಾ, ಓಕೆ, ಸೋಪ್ ಹಾಕ್ತೇವೆ, ಪರ್ಫ್ಯೂಮ್ ಹಾಕ್ತೇವೆ, ಟೋನ್ ಮಾಡ್ತೇವೆ. ಪ್ರೈವೇಟ್ ಕಂಪ್ನಿಯವ್ರು ಏನು ಮಾಡ್ತಾರೆ, 40% ಬರೀ ಪೌಡ್ರೇ ಹಾಕ್ತಾರೆ. ನಮ್ಗೆ ನ್ಯಾಚುರಲ್ ಇದೆ ಸೋಪ್ ಮೇಡಮ್. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು 41 years ಇಂದ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ಶರಣಪ್ಪ. ಯಾವ ರೀತಿ ಫೆಸಿಲಿಟಿ ಇದೆ ನಿಮ್ಗೆ ಈ ಕಂಪನಿಯಿಂದ? ಮೇಡಮ್ ರೇ, ಮೆಡಿಕಲ್ ಸ್ಪೆಷಾಲಿಟಿ ಇದೆ, ಫಸ್ಟ್ ಏಡ್ ಇದೆ, ಒಬ್ಬರು 3 ಡಾಕ್ಟರ್ಸ್ ಇದ್ದಾರೆ. ಎನಿ ಟೈಮ್ ಹೋದ್ರು ನಿಮಗೆ ಮೆಡಿಸಿನ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವು ರಾತ್ರಿ 12 ಗಂಟೆಗೆ ಊಟ ಸಿಗುತ್ತೆ ನಮ್ಮ ಕ್ಯಾಂಟೀನಲ್ಲಿ. ಯಾವಾಗಾರ ಹೋದ್ರು ಹೊಟ್ಟೆ ಹಸಿದ್ರೆ ಸಿಗುತ್ತೆ.
ನಾನು ನಿಮ್ಮ ಹತ್ರ ಹಿಂಗೆ ಮಾತಾಡುವಾಗ ನೀವು ಹೇಳಿದ್ರಿ, ನಮ್ಗೆ ಇಲ್ಲ ಅರ್ಥ ಆಯ್ತು. ಹೀಗೆ ಮಾತಾಡುವಾಗ ನೀವು ಹೇಳಿದ್ರಿ ನನಗೆ ಇದೇ ಮೊದಲಿನ ದೇಗುಲ. ಹೌದ್ರಿ ಮೇಡಮ್. ಯಾಕೆ ಸರ್ ಅದು? ಯಾಕಂದ್ರೆ ಮೇಡಮ್ ಅಷ್ಟು ಚೆನ್ನಾಗಿದೆ ಇಲ್ಲಿ, ನಮ್ಗೆ ಅಷ್ಟೇ ಸೌಲಭ್ಯನೂ ಕೊಡ್ತಾರೆ. ನಾವು ಬರೀ 8 ರೂಪಾಯಿ ಸ್ಟಾರ್ಟಿಂಗ್ ಬಂದಿದ್ದು ನಾವು ಕೆಲಸಕ್ಕೆ, ಬರೀ 1 ಡೇ 8 ರೂಪಾಯಿ. ಇವಾಗ ಎಷ್ಟು ರೂಪಾಯಿ ಇದೆ? ಈಗ ನಮ್ಗೊಂದು ವಯಸ್ಸು 80 ಇದೆ, 80 ಇದೆ. ಇನ್ನೂ ಒಂದು ಅಗ್ರಿಮೆಂಟ್ ಆದ್ರೆ ನಮ್ಗೆ 1 ಲ್ಯಾಕ್ ಆಗುತ್ತೆ. ಅದೇ ನಮ್ಮ ಮನೆ ಒಂದು ದೇವಸ್ಥಾನ ಇದ್ದಂಗೆ ನಮಗಿದು. ಇದಕ್ಕೆ ಅನ್ಯಾಯ ಮಾಡಿದ್ರೆ ಯಾರು ಇದು ಆಗೋದಿಲ್ಲ. ನಾವು ಪ್ರಾಂಪ್ಟ ದುಡಿಬೇಕು, ಪ್ರಾಂಪ್ಟ ತಿನ್ಬೇಕು. MD ಸರ್ ಬಗ್ಗೆ ಏನ್ ಹೇಳ್ತೀರಾ? ಮತ್ತು ಅವ್ರು ಬಂದ್ಮೇಲೆ ಪ್ರೊಡಕ್ಷನ್ ಹೆವಿ ಪ್ರೊಡಕ್ಷನ್ ಆಗೋದು, ಹಂಗೆ ಸೇಲ್ಸ್ ಆಯ್ತು. ಅಷ್ಟೇ ನೋಡಿದ್ರೆ ಮೊನ್ನೆ ಲಾಭ ಬಂದಿದೆ ನೋಡಿದ್ರಲ್ಲ, ಎಷ್ಟೊಂದು ಗೌರ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ ನಿಮಗೆ ಆಸ್ ಎ KSDL ಎಂಪ್ಲಾಯ್ ಆಗಿ ತುಂಬಾನೇ ಪ್ರೌಡ್ ಫೀಲ್ ಇದೆ. ಹೌದ್ರಿ ಮೇಡಮ್, ನಮ್ 100ಕ್ಕೆ 100 ನಾವು ಸಾಯೋವರೆಗೂ ನಮ್ಗೆ ಇದನ್ನ ನೆನೆಸ್ಕೊಂಡೇ ಹೋಗೋದು ನಾವು. ಯಾವುದೇ ರೀತಿಯ ಕೆಮಿಕಲ್ ಅನ್ನು ಯೂಸ್ ಮಾಡದೆ ನೈಸರ್ಗಿಕವಾಗಿ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನು ವೆರೈಟಿ ಆಗಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಬಂದಾಯ್ತು. ಅದೇ ಮೈಸೂರು ನೂಡಲ್ಸ್ ತಯಾರಾಗಿ ಯಾವ ರೀತಿ ಸೋಪ್ ತಯಾರಿಕೆ ಆಗುತ್ತೆ ಇಲ್ಲಿ ನೋಡೋಣ. ಇದು ಸೋಪ್ ನೂಡಲ್ಸ್ ಅಂತ ಕರೀತಾರೆ ಇದನ್ನು. ಈ ಸೋಪ್ ನೂಡಲ್ಸ್ ಸಾಬೂನಾಗಿ ಮಾರ್ಪಡುತ್ತೆ. ಸಿಂಪ್ಲೆಕ್ಸ್ ಪ್ಲೌಡರ್ ಇಂದ ಆಚೆ ಬರ್ತಾ ಇದೆ ಇದು. ನೀವು ಮೇಲ್ಗಡೆ ನೋಡ್ಬೋದು ಮಿಕ್ಸ್ ಆಯ್ತಲ್ವಾ, ಇಲ್ಲಿ ಕೆಳಗಡೆ ಬರ್ತಾ ಇರೋದು ಇದನ್ನ ಸಿಂಪ್ಲೆಕ್ಸ್ ಪ್ಲೌಡರ್ ಅಂತ ಕರೀತಾರೆ. ಅದರಿಂದ ಇದರ ಸ್ಮಾಲ್ ನೂಡಲ್ಸ್ ಆಗಿ ಬರ್ತಾ ಇದೆ. ನೀವು ನೋಡ್ಬೋದು ಅದ್ರಲ್ಲಿ ಇನ್ನು ವೈಟ್ ಪಾರ್ಟಿಕಲ್ಸ್ ಆಗೇ ಇದೆ. ಸೊ ಇನ್ನು ವೆಲ್ ಮಿಕ್ಸ್ ಆಗಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಮಿಲ್ಲಿಂಗ್ ಆಗುತ್ತೆ. ಮಿಲ್ಲಿಂಗ್ ಅಂತ ಹೇಳಿದ್ರೆ ವೈಟ್ ಇದ್ದದ್ದು ಎಲ್ಲ ಪೂರಾ ಗೋಲ್ಡ್ ಆಗುತ್ತೆ. ಇಲ್ಲ, ಅದೇನಾಗುತ್ತೆ ಅಂದ್ರೆ ನೆಕ್ಸ್ಟ್ ಚಪಾತಿ ತರ ತಿನ್ ಲೇಯರ್ ಆಗಿ ಪ್ರೆಸ್ ಆಗುತ್ತೆ, ಮಿಲ್ಲಿಂಗ್ ಆಗುತ್ತೆ. ಓಕೆ, ಇದು ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಅಲ್ಲಿರುವಂತಹ ನೂಡಲ್ಸ್ ಇದೀಗ ಲೇಯರ್ ಆಗಿ ಚಪಾತಿ ತರನೇ ರೆಡಿ ಆಗಿದೆ. ಹಾಯ್ ಸರ್, ನಿಮ್ಮ ಹೆಸರು? ಎಷ್ಟು ವರ್ಷದಿಂದ KSDL ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? 12 ವರ್ಷ ಆಯ್ತು. 12. ನೀವು ಮೊದಲು ಬಂದಿರುವಂತಹ KSDL ವರ್ಕ್ ಮಾಡೋದಕ್ಕೂ ಈಗಿರುವಂತಹ KSDL ಗೆ ಏನಾದ್ರೂ ಡಿಫ್ರೆನ್ಸ್ ಏನಾದ್ರೂ ಕಾಣ್ತಾ ಇದೆಯಾ? ಸುಮಾರು ಡಿಫ್ರೆನ್ಸ್ ಇದೆ. ಎಸ್ ಸರ್, ಯಾವ ರೀತಿ? ಮುಂಚೆ ಎಲ್ಲ ಹಳೆ ಮೆಷಿನ್ ಇತ್ತು, ಈಗೆಲ್ಲ ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದಾರೆ. ಸೊ ಮುಂಚೆ ಮ್ಯಾನ್ ಪವರ್ ಜಾಸ್ತಿ ಬೇಕಾಗೋದು, ಈಗೆಲ್ಲ ಕಡಿಮೆ ಆಗಿದೆ. ತುಂಬ ಚೇಂಜಸ್ ಆಗಿದೆ. KSDL ಅಲ್ಲಿ ನಿಮಗೆ ಯಾವ ರೀತಿ ಫೆಸಿಲಿಟಿ ಎಲ್ಲ ಸಿಗ್ತಾ ಇದೆ? ಯಾವುದಕ್ಕೆ ಏನು ಮೋಸ ಇಲ್ಲ, ಏನು ಬರಬೇಕು ಎಲ್ಲ ಬರ್ತಾ ಇದೆ. ಸರ್, KSDL ಅಂತ ಬಂದಾಗ ನಿಮ್ಮ ತಲೆಗೆ ತಟ್ಟನ್ ಏನು ಹೊಳೆಯುತ್ತೆ ಸರ್? MD ಆಗಿರ್ಬೋದು, ಅವರೆಲ್ಲ ಯಾವ ರೀತಿ ಇದ್ದಾರೆ? ನಮ್ಮ ಪುಣ್ಯ ಅನ್ಬೋದು ಮೇಡಮ್, ಇಂಥ ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿರೋದು. ನಾವು ಅಂದ್ಕೊಂಡೇ ಇರಲಿಲ್ಲ ಬರ್ತೀವಿ ಅಂತ. ಸೊ ನಮ್ಮ ಪುಣ್ಯನೇ. ಸರ್, ಈಗ ಕೆಲಸ ಅಂತ ಬಂದಾಗ ಪರ್ಮನೆಂಟ್ ಇರುತ್ತೋ ಇಲ್ವಾ ಅಂತ ಗೊತ್ತಿಲ್ಲ. ಇನ್ಶೂರೆನ್ಸ್ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದ್ರಲ್ಲಿ ಯಾವ ರೀತಿ ಇದೆ? ಇನ್ಶೂರೆನ್ಸ್ ಏನಾದರೂ ನಿಮ್ದಿದೆಯಾ? ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಇದೆ. ನಮಗಲ್ಲದೆ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೂ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯ ಫೆಸಿಲಿಟಿ ಇದೆ. ಸರ್, ಇನ್ನೊಂದು ದೀಪಾವಳಿ ಅಂತ ಬಂದಾಗ ಎಲ್ರಿಗೂ ಕೂಡ ಬಂಪರ್ ಆಫರ್ ಅಂತ ಹೇಳ್ಬೋದು. ನಿಮ್ಗೆ ದೀಪಾವಳಿ ಹಬ್ಬ ಹರಿದಿನಗಳಲ್ಲಿ ಏನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಫೆಸಿಲಿಟಿ ಈ ಸಂಸ್ಥೆಯಲ್ಲಿ ಇದೆಯಾ? ಬೋನಸ್ ಟೈಪ್ ಏನಾದ್ರು? ಖುಷಿ ಇದೆ. ಗಣೇಶ ಹಬ್ಬಕ್ಕೆಲ್ಲ ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ. ಆಸ್ ಎ KSDL ಎಂಪ್ಲಾಯ್ ಆಗಿ ಜನತೆಗೆ ಏನು ಹೇಳ್ತೀರಾ ಸರ್? ಮೇಡಮ್, ಈ ಸಂಸ್ಥೆ ಇರಬೇಕು, ನಮ್ಮಂಥವ್ರು ಇನ್ನೂ 100 ಜನ ಬರಬೇಕು, ಇನ್ನೂ 100 ಜನ ಬಂದು ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಪೇಪರ್ ಆಗಿ ಬರ್ತಾ ಇದ್ದದ್ದು ಇದೀಗ ನೆಕ್ಸ್ಟ್ ತಿನ್ ಪೇಪರ್ ಆದದ್ದು ಈ ರೀತಿಯಾಗಿರುವಂತಹ ಒಂದು ಶೇಪ್ಗೆ ಬರ್ತಾ ಇದೆ. ಇದು ಸೋಪ್ ನೂಡಲ್ಸ್ ಈ ರೀತಿಯಾಗಿ ಕನ್ವರ್ಟ್ ಆಗಿದೆ. ಬರ್ತಾ ಇದಲ್ವಾ, ಇಲ್ಲಿ ನೋಡಿ, ಇಲ್ಲಿ ಡೂಪ್ಲೆಕ್ಸ್ ಪ್ಲೌಡರ್ ಅಲ್ಲಿ ಏನಾಗ್ತಿದೆ ಅಂದ್ರೆ ದಪ್ಪ ನೂಡಲ್ಸ್ ಬರ್ತಾ ಇದೆ. ಸೊ ಆ ಕಲರ್ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗಿದೆ ನೋಡಿ. ಸೊ ಇಟ್ಸ್ ಮೀನ್ ಆಲ್ರೆಡಿ ಅದು ವೆರಿ ವೆಲ್ ಮಿಕ್ಸ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇದೀಗ ದಪ್ಪ ಆಗಿ ಆಗಿದೆ. ಹೌದು, ಆ ಕಲರ್ ಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ತುಂಬಾನೇ ಥಿಕ್ ಅಂಡ್ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ವಾ? ನೀವು ನೋಡಿದ್ರಲ್ಲ ಅಲ್ಲಿ ಸಿಂಪ್ಲೆಕ್ಸ್ ಪ್ಲೌಡರ್ ಅಲ್ಲಿ ಸಣ್ಣದಾಗಿ ಬರ್ತಾ ಇತ್ತು ನೂಡಲ್ಸ್. ಇವಾಗ ನೋಡಿ, ಇಲ್ಲಿ ಡೂಪ್ಲೆಕ್ಸ್ ಪ್ಲೌಡರ್ ಅಲ್ಲಿ ದಪ್ಪ ನೂಡಲ್ಸ್ ಆಗಿ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬಂದು ಸೋಪ್ ಬಾರ್ ಆಗಿ ಬರ್ತಾ ಇದೆ ಅಲ್ವಾ? ನೋಡಿ, ತುಂಬಾ ಸ್ಪೀಡ್ ಆಗಿ ಸೋಪ್ ಬಾರ್ ಆಗಿ ಆಚೆ ಬರ್ತಾ ಇದೆ. ಮುಂದೆ ಬಂದು ಕಟಿಂಗ್ ಮಿಷಿನ್ ಇರುತ್ತೆ. ಕಟಿಂಗ್ ಮಿಷಿನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮುಂದೆ ಇರೋ ಸ್ಟಾಂಪಿಂಗ್ ಮಿಷಿನ್ಗೆ ಏನ್ ಸೈಜ್ ಬೇಕೋ ಅದು ಇದು ಕಟ್ ಮಾಡಿ ಮುಂದಕ್ಕೆ ಕಳಿಸ್ತಾ ಇರತ್ತ. ಓಕೆ, ಇದು ಸೋಪ್ ಬಾರ್. ಹೌದು, ಸೋಪ್ ಬಾರು. ಇದೇ ನೆಕ್ಸ್ಟ್ ಸೋಪ್ ಆಗೋದು. ಒಂದು ಬಾರಲ್ಲಿ 6 ಸೋಪ್ಸ್ ಆಗುತ್ತೆ. ಒಂದು ಬಾರಲ್ಲಿ 6 ಸೋಪ್ ರೆಡಿ ಆಗುತ್ತೆ. 6 ಸೋಪ್ ಆಗುತ್ತೆ. ಸರ್, ಈಗ ಒಂದು ಸೋಪ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್ ತಗೊಳ್ತವೆ?
ಅರೌಂಡ್ 5 ಮಿನಿಟ್ಸ್ ಸರ್ ಒಂದು ಸೋಪ್ ಆಗುತ್ತೆ. 4 to 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಆರ್ಗ್ಯಾನಿಕ್ ಆಗಿರುವಂತ ಮೈಸೂರ್ ಸ್ಯಾಂಡಲ್ ಸೋಪ್ ರೆಡಿ ಆಗಿ ಸಿಗುತ್ತೆ. ಸೊ ನಾವು ನೋಡ್ತಾ ಇರ್ಬೋದು ನೂಡಲ್ಸ್ ತರ ಇದಂತ ಸೋಪ್ ನೂಡಲ್ಸ್ ಯಾವ ರೀತಿ ಬಾರ್ ಆಯ್ತು ಅಂತ ಹೇಳಿ. ಇದೀಗ ಇದೇ ಸೋಪ್ ಬಾರ್ ನೆಕ್ಸ್ಟ್ ಸೋಪ್ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅಲ್ಲೇ ನೋಡೋಣ ಬನ್ನಿ. ಸೋಪ್ ಬಾರ್ ಈಗ ಯಾವ ರೀತಿ ಸೋಪ್ ಆಗುತ್ತೆ ಸ್ಟ್ಯಾಂಪಿಂಗ್ ಮಿಷಿನ್ ನ ಒಂದು ಸಹಾಯ ಪಡ್ಕೊಂಡು ಅಂತ ಹೇಳಿ ನೋಡ್ತಾ ಇರ್ಬೋದು. ಸರ್ 1 ನಿಮಿಷದಲ್ಲಿ 1 ಸೆಕೆಂಡ್ ಅಂತಲೇ ಹೇಳ್ಬೋದಲ್ವಾ? ಎಸ್, 1 ಸೆಕೆಂಡ್ ಅಲ್ಲಿ 6 ಬಾರ್ ಸೋಪ್ ರೆಡಿ ಆಗಿರುತ್ತೆ. ಒಂದು ವೇಳೆ ಆ ಶೇಪ್ ಏನಾದ್ರೂ ಮಿಸ್ ಆದ್ರೆ ಅದನ್ನ ರೀ ಮಾಡ್ತೀರಾ? ಅದು ರೀಸೈಕಲ್ ಆಗುತ್ತೆ ಮೇಡಮ್. Okay. ನಾವು ಯಾವುದೇ ರೀತಿ ಪ್ಯಾಕಿಂಗ್ ಮಾಡೋದಿಲ್ಲ ಅದನ್ನ. ಎಸ್, ನಾವು ನೋಡ್ತಾ ಇರ್ಬೋದು ನೋಡಿ ಗವರ್ಮೆಂಟ್ ಸೋಪ್ ಫ್ಯಾಕ್ಟರಿಯಿಂದಲೇ ಪ್ರಿಪೇರ್ ಆಗಿರುವಂತಹ ಇದು ನಮ್ಮ ಬ್ಯಾಂಗ್ಳೂರಲ್ಲಿ ಪ್ರಿಪೇರ್ ಆಗಿರುವಂತಹ ಮೈಸೂರ್ ಸ್ಯಾಂಡಲ್ ಸೋಪ್. ಸ್ಮೆಲ್ ಅಂತೂ ನೈಸರ್ಗಿಕವಾಗಿ ನಮ್ಗೆ ಬರ್ತಾ ಇದೆ, ತಿನ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ತಿನ್ಲಿಕ್ಕೆ ಆಗಲ್ಲ. ಸೋಪ್ ಇದು ಆಕ್ಚುಲಿ ಈ ಸೋಪ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಮೈಸೂರ್ ಸ್ಯಾಂಡಲ್ ಇದು ಲೋಗೋ ನೋಡಿ ನನ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಶರಭ ಇದ್ರದ್ದು ಲಾಂಛನ, ಸಿಂಹದ ದೇಹ ಇದು ಆನೆಯ ಮುಖವನ್ನು ಹೊಂದಿರುವಂತಹ ಒಂದು ಲಾಂಛನ ಅಂತಲೇ ಹೇಳ್ಬೋದು. ಇದು ಮೈಸೂರ್ ಸ್ಯಾಂಡಲ್ವುಡ್ ಸೋಪ್. ಇದು ಫ್ಲೋರ್ ಆಪ್ ಅಂತ ಹೇಳಿ ಟ್ರಾನ್ಸ್ಪರೆಂಟ್ ಕವರ್ ಆಗುತ್ತೆ. ಈ ಸ್ಮೆಲ್ ಅದರಲ್ಲಿ ಪ್ರಿಸರ್ವ್ ಆಗಿರೋಕ್ಕೋಸ್ಕರ ಅದಕ್ಕೋಸ್ಕರ ಮೇಲ್ಗಡೆ ಒಂದು ಕ್ರೀಮಿ ಪೇಪರ್ ಒಂದು ಪ್ಯಾಕಿಂಗ್ ಮೆಟೀರಿಯಲ್ ಆಗಿದೆ. ಮಿಷಿನ ಚಳಕ ಯಾವ ರೀತಿ ತೋರಿಸಿತ್ತು ಅದೇ ರೀತಿ ಇವರ ಕೈ ಚಳಕ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು. ಸ್ಪೀಡ್ ಆಗಿ ಯಾವ ರೀತಿ ಪ್ಯಾಕ್ ಮಾಡ್ತಾರೆ ಅನ್ನೋದು. ಯಾವ ರೀತಿ ಮೈಸೂರ್ ಸ್ಯಾಂಡಲ್ ಸೋಪ್ ರೆಡಿ ಆಗ್ತದೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಈಗ ರೆಡಿಯಾಗಿ ನನ್ನ ಕೈಯಲ್ಲಿದೆ, ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ನೈಸರ್ಗಿಕವಾಗಿ ಮೈಸೂರ್ ಸ್ಯಾಂಡಲ್ ಸೋಪ್ ಅನ್ನು ಗಂಧದ ಎಣ್ಣೆಯಿಂದ ಉಪಯೋಗಿಸಿ ಮಾಡಿದ್ದಾರೆ ಅಂತ ಹೇಳಿ. 75 ಗ್ರಾಮ್ ಇರುವಂತಹ ಈ ಒಂದು ಸೋಪ್ ಮೈಸೂರ್ ಸ್ಯಾಂಡಲ್ ಸೋಪ್ ಇದೀಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. KSDA 1916ರಲ್ಲಿ ಆಯಿಲ್ ಇಂದ ಶುರುವಾಗಿರುವಂತಹ ಸಂಸ್ಥೆ 1918ರಲ್ಲಿ ಯಾವ ರೀತಿ ಸೋಪ್ ತಯಾರಿಕೆ ಆಗ್ತಾ ಇತ್ತು ಅಂತ ಹೇಳಿ ನೋಡ್ತಾ ಇರ್ಬೋದು. ನೈಸರ್ಗಿಕವಾಗಿ ಶುರುವಾಗಿರುವಂತಹ ಈ ಸೋಪ್ ಮೊದಲಿನ ಆಗಿರುವಂತಹ ಗುಣಾಕೃತಿ ಆಗಿರ್ಬೋದು, ಆಕಾರವನ್ನು ಹೊಂದಿದೆ. ನೋಡ್ತಾ ಇರ್ಬೋದು ನೋಡಿ, ಗೋಲ್ಡ್ ಆಗಿ ರೌಂಡ್ ಶೇಪ್ ಅಲ್ಲಿ ಈ ಒಂದು ಮೈಸೂರ್ ಸ್ಯಾಂಡಲ್ ಸೋಪ್ ಕ್ವಾಲಿಟಿಗೆ ಯಾವುದೇ ರೀತಿ ಮೋಸ ಇಲ್ಲ ಅನ್ನುವಂಥದ್ದನ್ನು ಕೂಡ ಬಹಳ ಚೆನ್ನಾಗಿ ಈ ಸೋಪ್ ಅಲ್ಲಿ ತೋರಿಸಿದ್ದಾರೆ. ಸ್ಯಾಂಡಲ್ ಸೋಪ್ ಯಾವ ರೀತಿ ತಯಾರಿಸ್ತಾರೆ, ಇದರ ಕ್ವಾಲಿಟಿ ಯಾವ ರೀತಿ ಇದೆ, ಯಾವ ರೀತಿ ಫ್ರೀಗ್ರೆನ್ಸ್ ಯೂಸ್ ಮಾಡ್ತಾರೆ, ಯಾವುದೇ ರೀತಿ ಕೆಮಿಕಲ್ ಅನ್ನು ಯೂಸ್ ಮಾಡದೆ ತಯಾರಿಸ್ತಾ ಇರುವಂತಹ ಅತ್ಯಂತ ಪರಿಶುದ್ಧವಾಗಿರುವಂತಹ ಸೋಪ್ ಅಂತ ಹೇಳಿದ್ರೆ ಅದು ಮೈಸೂರ್ ಸ್ಯಾಂಡಲ್ ಸೋಪ್. ಇದೀಗ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗಾಗಿರ್ಬೋದು ಯಾವ ರೀತಿ ನಾವು ನಂಬೋದು ಅಂತ ಹೇಳಿ. ಅದಕ್ಕೋಸ್ಕರ ಮೈಸೂರ್ ಸ್ಯಾಂಡಲ್ ಸೋಪ್ ನ ಕ್ವಾಲಿಟಿ ಚೆಕಿಂಗ್ ಗೆ ಇದೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ, ನಮೀಗ ಅತ್ಯಂತ ಗುಣಮಟ್ಟ ಪರಿಶುದ್ಧತೆಗೆ ಮತ್ತೊಂದೇ ಹೆಸರು ಅಂತ ಹೇಳಿ ನಾವು ಮೈಸೂರ್ ಸ್ಯಾಂಡಲ್ ಸೋಪ್ ಅನ್ನು ಹೇಳ್ತೇವೆ. ಅದೆಷ್ಟು ಜನರಿಗೆ ಆಗಿರ್ಬೋದು ಯಾಕೆ ಪರಿಶುದ್ಧತೆ ಗುಣಮಟ್ಟ ಅಂತ ಹೇಳಿದ್ರೆ ನಂಬಿಕಸ್ತರು ಈಗ ಬೇಕು, ಪ್ರೂಫ್ ಬೇಕಾದ್ರೆ ಮಾತ್ರ ಜನರು ನಂಬೋದಿದೆ. ಸೊ ನಮಗೆ ಕ್ವಾಲಿಟಿ ಚೆಕ್ ಮಾಡಿ ತೋರಿಸ್ಬೋದಾ, ಯಾವ ರೀತಿ ಎಲ್ಲ ಕ್ವಾಲಿಟಿ ಚೆಕ್ ಮಾಡ್ತೀರಾ ನೀವು ಸೋಪಲ್ಲಿ ಅಂತ ಹೇಳಿ? ಆಕ್ಚುಲಿ ನಮ್ದು ಪ್ರೊಡಕ್ಷನ್ ಅಲ್ಲಿ ಎಲ್ಲಾ ತರದ್ದು ಸೋಪ್ಗಳು ಅವರ್ಲಿ ಬೇಸಿಸ್ ಅಲ್ಲಿ ಆಗುತ್ತೆ. ಹಾಗೆ ನಮ್ದು ಕೆಮಿಸ್ಟ್ಗಳು ಇರ್ತಾರೆ, ಶಿಫ್ಟ್ ಕೆಮಿಸ್ಟ್, ಅವರು ಎಲ್ಲ ಅವರ್ಲಿ ಅನ್ನ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಅಕಾರ್ಡಿಂಗ್ ಟು ದ ಪ್ಯಾರಾಮೀಟರ್ಸ್ ಏನೇನಿರುತ್ತೆ ಅದನ್ನು ಚೆಕ್ ಮಾಡ್ತಿರ್ತಾರೆ ಕಂಟಿನ್ಯೂಸ್ಲಿ. ಇದನ್ನ ಬಿಟ್ಟು ಇನ್ಪುಟ್ ರಾ ಮಟೀರಿಯಲ್ಸ್ ಏನೇನು ಬೇಕಾಗುತ್ತೆ ಫಿನಿಶ್ಡ್ ಗೂಡ್ಸಿಗೆ ಎಲ್ಲನೂ ಆಯಾ ಪ್ರೊಸೆಸ್ ಚೆಕ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಫಿನಿಶ್ಡ್ ಗೂಡ್ಸ್ ಏನಿರುತ್ತಲ್ಲ ಅದನ್ನು ಅವರ್ಲಿ ಬೇಸಿಸ್ ಅಲ್ಲಿ ಚೆಕ್ ಆಗ್ತಾ ಇರ್ತದೆ. ಹಾಗಾದ್ರೆ ನಮ್ಗೊಂದು ಕ್ವಾಲಿಟಿ ಎಲ್ಲ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಚೆಕ್ ಆಗುತ್ತೆ. ಇಲ್ಲಿ ನಮ್ಗೊಂದು ತೋರಿಸ್ಬೋದು ಹಾಗಾದ್ರೆ? ಶೂರ್, ತೋರಿಸ್ತಾರೆ. ಯಾವ ಟೆಸ್ಟ್ ಮೊದಲಿಗೆ ಮಾಡಿ ತೋರಿಸ್ತೀರಾ ನೀವು ನಮಗೆ? ಇವಾಗ ನಾನು ಆಲ್ಕಲಿ ಟೆಸ್ಟ್ ಆಲ್ಕಲಿ ಟೆಸ್ಟ್ ಅಂತ ಹೇಳಿದ್ರೆ ಯಾವ ರೀತಿ? ಇದು ಆಲ್ಕಲಿ ಅಂತಂದ್ರೆ ಬೇಸ್ ನಾವು HCl ಆಸಿಡ್ ಜೊತೆ ಟೈಟ್ರೇಟ್ ಮಾಡಿ ಎಷ್ಟು ಬೇಸ್ ಇದೆ ಅಂತ ನಾವು ಪರ್ಸೆಂಟೇಜ್ 5 ಗ್ರಾಮ್ ಸೋಪ್ ತಗೋತೀವಿ. 5 ಗ್ರಾಮ್ ಸೋಪ್ ಸ್ಯಾಂಪಲ್ ತಗೊಂಡ್ಬಿಟ್ಟು ಅದನ್ನ ವೇಯ್ ಮಾಡ್ತೀವಿ. ವೇಯ್ ಮಾಡಿಬಿಟ್ಟು ಅದನ್ನ ನ್ಯೂಟ್ರಲ್ ಆಲ್ಕೋಹಾಲ್ ಅಂತ ಅದರಲ್ಲಿ ಡಿಸಾಲ್ವ್ ಮಾಡ್ತೀವಿ. ಫುಲ್ ಡಿಸಾಲ್ವ್ ಆಗೋ ತನಕ ವೇಟ್ ಮಾಡ್ತೀವಿ. ಹೇಗೆ ಗೊತ್ತಾಗುತ್ತೆ ನಮಗೆ ಪ್ರಾಡಕ್ಟ್ ತುಂಬಾ ಕ್ವಾಲಿಫೈ ಆಗಿದೆ, ಕ್ವಾಲಿಟಿ ಎಲ್ಲಿದೆ ಅಂದ್ರೆ ಇದು ಜಸ್ಟ್ ಕ್ವಾಲಿಟಿ ಅಂತಂದ್ರೆ ಬೇಸ್ ಹಾಕಿರ್ತೀವಿ ನಾವು, ಆಸಿಡ್ ಇರಲ್ಲ. ಸೊ ಬೇಸಿಕ್ ಕಂಟೆಂಟ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಕ್ ಇದು ಟೆಸ್ಟ್ ಮಾಡೋದು. ಸೋಪಲ್ಲಿ ಬೇಸ್ ಎಷ್ಟು ನಮ್ದೊಂದು ಸ್ಪೆಸಿಫಿಕೇಶನ್ ಇರುತ್ತೆ, ಇಷ್ಟೇ ಇರಬೇಕು ಅಂತ. ಇದು ಬೇಸ್, ಸೊ ಇದನ್ನ ಆಸಿಡ್ ಜೊತೆ ಟೈಟ್ರೇಟ್ ಮಾಡ್ತೀವಿ. ಇದು HCl ಆಸಿಡ್, ಓಕೆನಾ? ಇದ್ರ ಜೊತೆ ನಾವು ಇದನ್ನ ಟೈಟ್ರೇಟ್ ಮಾಡ್ತೀವಿ. ಇದಕ್ಕೆ ಇಂಡಿಕೇಟರ್ ಫಿನೋಪ್ತಲ್. ಇದು ಆಸಿಡ್ ಬೇಸ್ ಟೈಟ್ರೇಷನ್ ಅಂತ ಕರಿತೀವಿ, ಅದಕ್ಕೆ ನಾವು ಫಿನೋಪ್ತಲ್ ಇಂಡಿಕೇಟರ್ ಯೂಸ್ ಮಾಡ್ತೀವಿ. ಇದು ನೀವು ನೋಡ್ಬೋದು, ಫುಲ್ ಪಿಂಕಿಗೆ ಟರ್ನ್ ಆಗುತ್ತೆ. ಸರಿನಾ?
ನಿಮಗೆ ಐಡೆಂಟಿಫಿಕೇಶನ್ಗೆ ಅಂದರೆ ಸ್ವಲ್ಪ ಜಾಸ್ತಿ ಇಂಡಿಕೇಟರ್ ಯೂಸ್ ಮಾಡಿ. ಓಕೆ. ಇದು ಇವಾಗ ನಾವು ಆಸಿಡ್ ಜೊತೆ ಟೈಟ್ರೇಟ್ ಮಾಡಿದಾಗ ಪಿಂಕ್ ಕಲರ್ ಇರೋದು ಕಲರ್ಲೆಸ್ ಆಗಿ ಟರ್ನ್ ಆಗುತ್ತೆ. ಇದು ನಮಗೆ ಅಲ್ಕಲಿ ಪ್ರೆಸೆನ್ಸ್ ಅಂತ. ಆಗ ಫುಲ್ ಪಿಂಕ್ ಇದ್ದದೀಗ ಫಸ್ಟ್ ಯಾವ ಕಲರ್ ಇತ್ತು ಸೊ ಅದಕ್ಕೆ ಟರ್ನ್ ಆಯ್ತು. ಸೊ ಆಸಿಡ್ ಬೇಸ್ ಟೈಟ್ರೇಷನ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಆಸಿಡ್ ಎಲ್ಲ ಯೂಸ್ ಆಸಿಡ್ ಕಂಟೆಂಟ್ ಇಲ್ಲ, ಬೇಸ್ ಇದೆ. ಸೊ ಬೇಸ್ನ ಆಸಿಡ್ ಜೊತೆ ಟೈಟ್ರೇಟ್ ಮಾಡಿ ನೋಡಿದ್ವಿ ನಾವು. ಓಕೆ. ಇದು ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ನಮಗೆಲ್ಲ ಫಾರ್ಮುಲಾ ಇರುತ್ತೆ, ಅದ್ರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ತೀವಿ ಕರೆಕ್ಟ್ ಆಗಿದೆಯಾ ಅಂತ ಅಷ್ಟೇ. ಇದಿಷ್ಟು ಅಲ್ಕಲಿ ಟೆಸ್ಟ್. ಇದೇ ತರ ತುಂಬಾ ಟೆಸ್ಟ್ ಮಾಡ್ತೀವಿ, ಅದೆಲ್ಲ ತುಂಬಾ ಲೆಂತಿ ಪ್ರೊಸೀಜರ್ ಇರುತ್ತೆ. ಇದರಲ್ಲಿ ಕ್ಲೋರೈಡ್ಸ್ ಇರುತ್ತೆ, ಟೋಟಲ್ ಫ್ಯಾಟಿ ಮ್ಯಾಟರ್, ಆಮೇಲೆ ಗ್ಲಿಸರಾಲ್ ಎಲ್ಲ ಎಷ್ಟೆಷ್ಟಿದೆ ಅಂತೇಳಿ ನಾವು ಪ್ಯಾರಾಮೀಟರ್ಸ್ ಟೆಸ್ಟ್ ಮಾಡ್ತಾ ಒಂದು ಸೋಪಿಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಟೆಸ್ಟ್ ಇರುತ್ತೆ, ಎಲ್ಲ ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ನಾವೆಲ್ಲರೂ ತಿಳ್ಕೊಬೋದು ಮೈಸೂರು ಸ್ಯಾಂಡಲ್ ಅಂತ ಹೇಳಿದರೆ ನಾನು ಆಗ ಹೇಳಿದಾಗೆ ಉತ್ತಮ ಗುಣಮಟ್ಟ, ಉತ್ತಮ ಪರಿಶುದ್ಧತೆ ಜೊತೆಗೆ ಫ್ಯಾಕ್ಟ್ ಚೆಕ್ ಎಲ್ಲ ಮಾಡಿ ಬರುವಂತಹ ಒಂದು ಸೋಪ್ ಅಂತ ಹೇಳ್ಬೋದು ಅಲ್ವಾ? ಎಲ್ಲ ಚೆಕ್ ಮಾಡಿದ್ವಿ, ಅದನ್ನು ನಾವು ಕರೆಕ್ಟ್ ಇದೆ ಅಂತ ಹೇಳಿದ್ಮೇಲೆ ಅದು ನೆಕ್ಸ್ಟ್ ಡಿಸ್ಪ್ಯಾಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಪ್, 3 ಸೋಪ್ ಇದೆ ಅಲ್ಲ ಇದರಲ್ಲಿ? ಓಕೆ, ಯಾವೆಲ್ಲ ಸೋಪ್ ಇದು? SJR ಅಂತ, ಓಕೆ, ಇದು ರೋಸು, ಇದು ಜಾಸ್ಮಿನ್, ಇದು ಸ್ಯಾಂಡಲ್. ಮ್ಯಾಮ್, ಎಷ್ಟು ವರ್ಷದಿಂದ ನೀವು KSDL ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಸುಮಾರು ಒಂದು 14 ವರ್ಷದಿಂದ 14 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಯಾವ ರೀತಿ ಇದೆ ನಿಮ್ದು KSDL ಅನುಭವ ತುಂಬ ಚೆನ್ನಾಗಿದೆ. ವರ್ಕರಲ್ಲಿ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಕೆಲಸದಲ್ಲಿ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ, ಎಲ್ಲದರಲ್ಲೂ ಚೆನ್ನಾಗಿರುತ್ತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಈ 14 ವರ್ಷದಲ್ಲಿ ಯಾವುದಾದ್ರೂ ಒಂದಿನ ಅನ್ಸಿದ್ಯಾ ಸಾಕಪ್ಪ ಕೆಲಸ ಬಿಡೋಣ ಆಗ್ತಾ ಇಲ್ಲ ಅಂತ ಹೇಳಿ? ಇಲ್ಲ, ಆ ಥರ ಏನೂ ಅನಿಸಿಲ್ಲ. ಮನೆಗಿಂತ ಇಲ್ಲೇ ಚೆನ್ನಾಗಿರುತ್ತೆ ಕೆಲಸ ಮಾಡೋದಕ್ಕೆಲ್ಲ. ಎಲ್ಲರೂ ವರ್ಕರ್ಸ್ ಇರ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ ಎಲ್ಲ ಕೆಲಸ ಮಾಡೋದು. ನಿಮ್ದು MD ಆಗಿರ್ಬೋದು, ಯಾವ ರೀತಿ ನಿಮ್ಮನ್ನೆಲ್ಲ ಟ್ರೀಟ್ ಮಾಡ್ತಾರೆ? ಅವರು ನಮ್ಮ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ನಿಮಗೆ ಹೆಲ್ತ್ ಇನ್ಶೂರೆನ್ಸ್, ಅದೇ ರೀತಿ ಈ KSDL ಅಲ್ಲಿ ಬೆನಿಫಿಟ್ಸ್ ಎಲ್ಲ ಯಾವ ರೀತಿ ಇದೆ? ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿದೆ. ಇದು ಸ್ಯಾಲ್ರಿ ಯಾವುದೇ ಅಂದ್ರಲ್ಲೂ ಚೆನ್ನಾಗಿದೆ ಎಲ್ಲ. ಯಾವುದೇ ಒಂದು ಲೋಪದೋಷ ಅಂತ ಹೇಳಿ ಈ KSDL ಅಲ್ಲಿ ನಿಮಗೆ ಕಾಣೋದಿಲ್ಲ? ಇಲ್ಲ, ಇದುವರೆಗೂ ಏನು ಕಂಡಿಲ್ಲ. ಥ್ಯಾಂಕ್ ಯು. KSDL ವರ್ಕ್ ಮಾಡ್ತಾ ಇದ್ದೀರಾ? 87ರಿಂದ 84ರಿಂದ 84ರಿಂದ ಈ ಕೆಲಸ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಮನೆಯ ಫೀಲೇ ಕೊಡ್ತಾ ಇದೆ. ಹೌದಾ? ನಿಮ್ಗೆ ಕೊಡ್ತಾ ಇದೆಯಾ ಈ KSDL? ಹೌದು. ಯಾವಾಗಾದ್ರೂ ಅನ್ಸಿದ್ಯಾ ಬೇಡಪ್ಪ ಬೇಡ ಇಲ್ಲ ಚೆನ್ನಾಗಿದೆ. ಇಲ್ಲ ಯಾವತ್ತೂ ಆಗ್ತದೆ. ಇಲ್ಲಿ ವರ್ಕರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಎಲ್ಲರೂ ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಹೌದಾ? ಚಾರ್ಜ್ಮೆನ್ ಬೇರೆ ಇಲ್ಲಿ ಚೆನ್ನಾಗಿದ್ದೀನಮ್ಮ. ಅಲ್ಲ, ಚಾ ತಿಂಡಿ ಎಲ್ಲ ಇಲ್ಲೇ ವ್ಯವಸ್ಥೆ? ಇಲ್ಲ. ಅಲ್ಲ, ಮನೆಯಿಂದ ಟಿಫಿನ್ ಏನಾದ್ರು ತರ್ತಾ ಇದ್ದೀರಾ? ಇಲ್ಲ ಟಿಫನ್ ಏನ್ ತರಲ್ಲ, ಇಲ್ಲೇನೆ. ಖುಷಿ ಆಗ್ತಾ ಇದೆ ಹಾಗಾದ್ರೆ ವರ್ಕ್ ಮಾಡೋದು? 40 ವರ್ಷ ಸರ್ವಿಸ್. ನಿಮಗೆ ಎಷ್ಟು ವರ್ಷ ಆಯ್ತು? 40 ವರ್ಷ ಆಯ್ತು. ನೀವು ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಶುರುವಾಗಿ 40 ವರ್ಷ ಆಯ್ತು. ನಿಮಗೆ ಎಷ್ಟು ವರ್ಷ ಆಯ್ತು ಹಂಗಾದ್ರೆ? ನನಗೇನು 1 ವರ್ಷ ಆಯ್ತು. ನಾನು 61 ವರ್ಷ ಇದೆಯಾ? ಓ ನೈಸ್. ಹೆಂಗಾನೆ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಆಯ್ತು ಹಂಗಾದ್ರೆ. ಹೌದಮ್ಮ. ಥ್ಯಾಂಕ್ ಯು ಮಾ. ಓಕೆ, ಥ್ಯಾಂಕ್ ಯು ಮಾ. ಸರ್, ಆ ರೋದಲ್ಲಿ ನಾವು ಮ್ಯಾನ್ಯಲ್ ಆಗಿ ಮನುಷ್ಯರ ಪ್ಯಾಕಿಂಗ್ ಎಲ್ಲ ಮಾಡೋದನ್ನ ನೋಡಿದ್ದೇವೆ. ಆದ್ರೆ ಈ ರೋಗೆ ಬಂದಾಗ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಪ್ಯಾಕ್ ಆಗ್ತಾ ಇದೆ. ಏನಿರೋ ವಿಶೇಷ ಅಂತ ನೀವು ನೋಡ್ತಾ ಇರ್ಬೋದು, ಇದು ಫುಲ್ಲಿ ಆಟೋಮೇಷನ್. ಓಕೆ. ಈವನ್ ಪ್ಯಾಕಿಂಗ್ ಕೂಡ ಫುಲ್ಲಿ ಆಟೋಮೆಟಿಕ್ ಆಗುತ್ತೆ. ನೋಡಿ, ಅಲ್ಲಿ ಏನೇನ್ ಪ್ರೊಸೆಸ್ ಇದೆ ನೋಡಿ, ಸೇಮ್ ಪ್ರೊಸೆಸ್ ಇಲ್ಲೂ ಕೂಡ ಆಗುವಂಥದ್ದು. ಇಲ್ಲಿ 1 ಟೈಮ್ಗೆ ಅಲ್ಲಿ 6 ಸೋಪ್ ಆಗ್ತಿದೆ ಅಲ್ವಾ, ಇಲ್ಲಿ 1 ಟೈಮ್ಗೆ 8 ಸೋಪ್ ಆಗುತ್ತೆ. ಓಕೆ. 8 ಸೋಪ್ ಆಗಿ 3 ಲೈನ್ಸ್ ಇದೆ, ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3 ಲೈನ್ಸ್ಗೆ ಡಿವೈಡ್ ಆಗಿ ನೆಕ್ಸ್ಟ್ ಅಲ್ಲಿಂದ 3 ಲೈನ್ಸ್ ಪ್ಯಾಕಿಂಗ್ ಆಟೋಮೆಟಿಕ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಸ್ ಯೂಶುವಲ್ ಸೇಮ್ ಪ್ರೊಸೆಸ್ ಅಲ್ಲಿ ಇದ್ದಕ್ಕೆ ಸೇಮ್ ಪ್ರೊಸೆಸ್ ನೀವು ನೋಡ್ತಾ ಇರ್ಬೋದು. ಸೋಪ್ ಬಾರು ತುಂಬಾ ಲೆಂತ್ ಆಗಿದೆ. ಸೊ ಈ ಲೆಂತ್ ಆಗಿರೋದು ಏನ್ ಕಾರಣ ಅಂದ್ರೆ ಇಲ್ಲಿ 1 ಟೈಮ್ಗೆ 8 ಸೋಪ್ ಆಗುತ್ತೆ. ಅಲ್ಲಿ 1 ಟೈಮ್ಗೆ 6 ಬಾರ್ ಸೋಪ್ ಆಗುತ್ತೆ, ಇಲ್ಲಿ 8 ಸೋಪ್ ಆಗುತ್ತೆ ಅಲ್ವಾ? ನಿಂತ್ಕೋಬಾದ್ರು ಅಲ್ಲಿ ಬರ್ತೀನಿ. ಪರವಾಗಿಲ್ಲ, ಏನ್ ನಿಂತ್ಕೋಬಾರ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಆಟೋಮೆಟಿಕ್ ಸ್ಟಾಂಪಿಂಗ್ ಮಿಷಿನ್ ಆಗಿದೆ. ಈ ಸ್ಟಾಂಪಿಂಗ್ ಮಿಷಿನ್ ಅಲ್ಲಿ ಒಂದೇ ಏಕಕಾಲದಲ್ಲಿ 8 ಬಾರ್ ಸೋಪ್ಗಳು ತಯಾರಾಗುತ್ತೆ. ನಾವು ಆವಾಗಲೇ ಗೋಲ್ಡ್ ಸೋಪ್ ನೋಡಿದ್ವಿ, ಮೈಸೂರು ಸ್ಯಾಂಡಲ್, ಮೈಸೂರು ಸ್ಯಾಂಡಲ್ ಸೋಪ್ ನೋಡಿದ್ವಿ. ಇದೀಗ ನೋಡ್ತಾ ಇರ್ಬೋದು ಮೈಸೂರು ಬೇಬಿ ಸೋಪ್, ಮಕ್ಕಳಿಗಂತಲೇ ಸ್ಪೆಷಲ್ ಆಗಿ ತಯಾರಾಗ್ತಾ ಇರುವಂತಹ ಬೇಬಿ ಸೋಪ್.
ಇವತ್ತು ಒಂದು ಸ್ಮೆಲ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮ್ಮ ಮನೇಲಿ ಏನಾದರೂ ಮಗು ಇದ್ರೆ ನೀವು ಕೂಡ ಈ ಬೇಬಿ ಸೋಪ್, ಮೈಸೂರು ಸ್ಯಾಂಡಲ್ ಅವರ ಬೇಬಿ ಸೋಪನ್ನು ಯೂಸ್ ಮಾಡೋದು. ಬಿಕಾಸ್ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನೈಸರ್ಗಿಕವಾಗಿ ಗಂಧದ ಎಣ್ಣೆಯಿಂದ ಉಪಯೋಗಿಸಿರುವಂತಹ ಇದು ಮೈಸೂರು ಬೇಬಿ ಸ್ಯಾಂಡಲ್ ಸೋಪ್.